ಏತರ್ನ ಸರ್ವಿಸಿಗೆ ಕೊಡಬೇಕಿತ್ತು. ಸೊ ಆಲ್ಮೋಸ್ಟ್ ಎಷ್ಟು ಓಡಿದೆ ಗೊತ್ತಾ ಗಾಡಿ. ಇದ್ರದ್ದು ಬಿಗ್ ಸ್ಟೋರೀಸ್ ಇದೆ ಗುರು, ಬಿಗ್ ಸ್ಟೋರೀಸ್. ಒಳ್ಳೆ ತಲೆನೋವು ಕೆಲಸ ಈ ಆ್ಯಪಲ್ಲೆಲ್ಲ ಮಾಡೋದು. ಒಂದು ಶೋರೂಮಲ್ಲಿ ಕರೆಕ್ಟಾಗಿ ಟೆಕ್ನಿಷಿಯನ್ ಬೇಕು, ಪಕ್ಕಾ ಟೆಕ್ನಿಷಿಯನ್ ಅಂದರೆ 1, 2, 3 ಜನ ಇಟ್ಟಿರ್ತಾರೆ ಮೇಯ್ನು. ನೀನು ಮಿಗ್ದವರೆಲ್ಲ ಇವಾಗ ಕಲಿಯಕ್ಕೆ ಬಂದಿರೋರು. ಕೊಡೋ ರೋಡ್ ಟ್ಯಾಕ್ಸಿ ಕರೆಕ್ಟಾಗಿ ರೋಡ್ ಇಲ್ಲ ಅಂದರೆ ಏನು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬರೀ ಟೆಂಡರ್ಗಳು ಕೂಗಂತಾರೆ, ರೋಡ್ ಕರೆಕ್ಟಾಗಿ ಮಾಡಲ್ಲ, ಏನಿಲ್ಲ. ಇವರು ರೋಡ್ ಇನ್ಸ್ಪೆಕ್ಷನ್ಸ್ಗಳು ಮಾಡಲ್ಲ ಯಾರೂ. ಏನು ಗೊತ್ತಾ ಸೀನು, ಗಾಡಿ ಬಿಟ್ಟೆ ಅವನ್ನೆಲ್ಲ ಬರ್ಕೋತಿದ್ದ, ರೆಕಾರ್ಡೇ ಮಾಡ್ಕೊಂಡಿಲ್ಲ. ಯಾವುದೋ ಕಾಲ್ ಬಂತು ಅಂದ್ಬಿಟ್ಟು ಕ್ಯಾಮ್ರಾ ಕೈ ಹಿಂಗೆ ಹೋಗ್ಬಿಟ್ಟು ಕ್ಯಾಮ್ರಾ ಮೇಲೆ ಹಿಂಗೆ ಕೂತ್ಬಿಟ್ಟಿದೆ. ಒಳ್ಳೆ ಕಂಟೆಂಟ್ ಮಿಸ್ ಆಗೋಯ್ತು. ಹಲೋ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಹಲೋ ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಸೊ ತುಂಬ ದಿವಸಗಳಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಏತರ್ನ ಸರ್ವಿಸಿಗೆ ಕೊಡಬೇಕಿತ್ತು. ಸೊ ಆಲ್ಮೋಸ್ಟ್ ಎಷ್ಟು ಓಡಿದೆ ಗೊತ್ತಾ ಗಾಡಿ. ತೋರಿಸಲ್ಲ ಇದರಲ್ಲಿ, ಕರೆಂಟ್ ರೇಟ್ ಮಾತ್ರ ತೋರಿಸುತ್ತೆ. ಮಿಕ್ಕಿದ್ದು ಎಲ್ಲಿದೆ? 19,942 ಓಡಿದೆ. ಸೊ ಇವಾಗ ನಾನು ಸರ್ವಿಸಿಗೆ ಕೊಡಬೇಕು. ಇದ್ರದ್ದು ಬಿಗ್ ಸ್ಟೋರೀಸ್ ಇದೆ ಗುರು, ಬಿಗ್ ಸ್ಟೋರೀಸ್. ಒಳ್ಳೆ ತಲೆನೋವು ಕೆಲಸ ಈ ಆ್ಯಪಲ್ಲೆಲ್ಲ ಮಾಡೋದು. ಅಲ್ಲ ಒಳ್ಳೇದೇ, ಸ್ವಲ್ಪ ಸ್ಮಾರ್ಟಾಗೆಲ್ಲ ಥಿಂಕ್ ಮಾಡೋದು. ಬಟ್ ಇವರು ಒಂದೊಂದ್ಸಲಿ ಹೆಂಗೆ ಅಂದರೆ ಆ್ಯಪ್ ವರ್ಕ್ ಆಗಲ್ಲ, ಈ ಕಡೆ ಶೋರೂಮ್ ಅವರು ನೆಟ್ಟ ಕೆಲಸ ಮಾಡಲ್ಲ. ಕಮಾನ್ ಬ್ರೋ. ಏ ರಾಯಲ್ ಎನ್ಫೀಲ್ಡ್ ನಿಲ್ಸಲಿ ತಗಡು. ಇನ್ನೊಂದು ಮಾಡ್ತಾರೆ ಅಂದರೆ ಸರ್ವಿಸ್ ಸೆಂಟರಲ್ಲಿ ಹೇಳೋದೊಂದು ಮಾಡೋದೊಂದು. ಎಲ್ಲ ಸರ್ವಿಸಲ್ಲೂ ಅದೇ ಕತೆ ಬಿಡಿ. ಟೆಕ್ನಿಷಿಯನ್ಸ್ಗಳು ಕರೆಕ್ಟಾಗಿರಲ್ಲ. ಎಲ್ಲ ಒಬ್ಬ ಇಬ್ಬರಿಗೆ ಕರೆಕ್ಟಾಗಿ ಮೇನ್ ಟೆಕ್ನಿಷಿಯನ್ಸ್ ಅಂದರೆ 2 3 ಜನ ಇರ್ತಾರೆ ಅಷ್ಟೇ ಒಂದೊಂದು ಶೋರೂಮಲ್ಲಿ ಲೆಕ್ಕ ಹಾಕೊಂಡ್ರೆ. ಇವತ್ತು ನೀಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲರೂ. ಒಂದು ಶೋರೂಮಲ್ಲಿ ಕರೆಕ್ಟಾಗಿ ಟೆಕ್ನಿಷಿಯನ್ ಬೇಕು, ಪಕ್ಕಾ ಟೆಕ್ನಿಷಿಯನ್ ಅಂದರೆ 1, 2, 3 ಜನ ಇಟ್ಟಿರ್ತಾರೆ ಮೇಯ್ನು. ನೀನು ಮಿಗ್ದವರೆಲ್ಲ ಇವಾಗ ಕಲಿಯಕ್ಕೆ ಬಂದಿರೋರು. ಅವರೆಲ್ಲ ಕಲಿತಾರ, ಸೀನೇ ಇಲ್ಲ. ಅವ್ರಿಗೇನೋ ತಿಂಗಳ ದುಡ್ಡು ಬಂದರೆ ಸಾಕು, ನನಗೆ ನಾನು ಆರಾಮಾಗಿ ಜಾಲಿ ಮಾಡ್ಕೊಂಡು ಸಂಬಳ ತೊಗೊಂಡು ಹೋಗ್ತೀನಿ, ಈ ಥರ ಕಾನ್ಸೆಪ್ಟಲ್ಲಿ ಇರ್ತಾರೆ ಕೆಲವೊಬ್ಬರು. ಸೊ ಇನ್ನು ಕೆಲವೊಬ್ಬರು ತಗೊಳ್ಳೋದಾದರೆ, ಕೆಲವೊಬ್ಬರು ಕೆಲಸ ಕಲೀಲೇಬೇಕು, ಅವಂದೇ ಸ್ವಂತ ಗ್ಯಾರೇಜ್ ಓಪನ್ ಮಾಡಬೇಕು, ಆಮೇಲೆ ಅವಂದೇ ಬೇರೆ ಏನೋ ಟಾರ್ಗೆಟ್ಸ್ಗಳು ಇರ್ತವೆ. ಸೊ ಆ ಥರ ಕೆಲಸ ಮಾಡೋರನ್ನ ನಾನು ನೋಡಿದ್ದೀನಿ. ಯಾರಪ್ಪ ಕಾಲು, ಏನಕ್ಕೆ ಇಲ್ಲಿ ಇಷ್ಟೊಂದು ಜಾಮ್ ಆಗಿದೆ? ವಾಟ್ ಈಸ್ ದಿ ರೀಸನ್? ಯಾವುದಾದ್ರೂ ಗಾಡಿ ಕೆಟ್ಟೋಗಿದೆಯಾ? ಇಲ್ಲ ಯಾರಾದರೂ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರಾ? ಇಲ್ಲ ಫ್ಯಾಕ್ಟ್ರಿ ಪಂಚಿಂಗ್ ಟೈಮಾ? ಏನಿದು? ಯಾಕೆ ಇಷ್ಟೊಂದು ಜಾಮು? ಸೊ ಅವಾಗಲೇನು ಹೇಳ್ತಿದ್ನಲ್ಲ. ಸೊ ಇನ್ನೊಬ್ಬರು ವ್ಯಾಲ್ಯೂ ಫಾರ್ ಕಸ್ಟಮರ್ಸ್ ಅನ್ನೋ ಥರನೂ ನೋಡಿದ್ದೀನಿ. ಅಂದರೆ ಕಸ್ಟಮರ್ಸ್ಗೆ ವ್ಯಾಲ್ಯೂ ಮಾಡಿ, ಸೊ ಓಕೆ ನಿಮ್ಮ ಗಾಡಿ ಈ ಥರ ಪ್ರಾಬ್ಲಮ್ ಇದೆ, ಇದನ್ನ ಈ ಥರ ಹಿಂಗೆ ಅಂತ ಹೇಳೋರ್ನು ಕೂಡ ನೋಡಿ. ಸೊ ಇಲ್ಲಿ ಇವಾಗ ನಾನು ಹೋಗ್ತಾರ ಏತರ ಶೋರೂಮು, ನೀವು ಹೋದ್ಸಲಿ ವಿಡಿಯೋಲು ನೋಡಿರ್ತೀರ. ಹೋದ್ಸಲಿ ನಾನು ಒಂದು ಏತರದ ವಿಡಿಯೋ ಹಾಕಿದ್ದೆ ಸರ್ವಿಸ್ದು ಅಂತಾನೆ. ಸೊ ಆ ವಿಡಿಯೋಲಿ ನೀವು ನೋಡಿರ್ತೀರ. ಏನು ವಿಡಿಯೋ ಮಾಡೋಂಗಿಲ್ಲ ಸ್ಟಾಫು, ಹಂಗೆ ಹಿಂಗೆ ಅಂತೆಲ್ಲ ಕತೆಗಳು ಮಾತಾಡ್ತಾರೆ. ಸೊ ನಾವು ಅದಕ್ಕೆ ಸರಿಯಪ್ಪ ಆಯಿತು ವಿಡಿಯೋ ಮಾಡಲ್ಲ ಬಿಡಿ, ಆಯಿತು ಬೇಡ ಅಂದ್ಬಿಟ್ಟು ನಾವು ಕೂಡ ಸುಮ್ಮನೆ ಆಗ್ಬಿಡ್ತೀವಿ. ಅಂದರೆ ಅವ್ರು ಮಾಡಬೇಡಿ ಅಂದಾಗ ನಾವು ಒಂದೊಂದ್ಸಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ನಾವು ಅವ್ರ ರಿಸ್ಟ್ರಿಕ್ಷನ್ಸ್ ಏರಿಯಲ್ಲಿ ಇರ್ತೀವಿ. ಸೊ ಆದ್ದರಿಂದ ಅದನ್ನು ಸರಿ ಆಯ್ತು ಅಂದ್ಬಿಟ್ಟು ಅದನ್ನು ಹಂಗೆ ಇಗ್ನೋರ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಆಮೇಲೆ ಕತೆಗಳು ತೆಗಿತಾರೆ ನೋಡಿ. ಬ್ರೇಕ್ ಪ್ಯಾಡ್ಸ್ ಆ್ಯಕ್ಚುಲಿ ಇದು 5,000 ಚೇಂಜ್ ಮಾಡ್ತಾರೆ ಗುರು. ನನಗೆ ಗೊತ್ತಿರಂಗೆ 5,000 ಬ್ರೇಕ್ ಪ್ಯಾಡ್ಸ್ ಹೋಗಲ್ಲ. ಇದು ಅಟ್ಲೀಸ್ಟ್ 7-8,000 ಬರುತ್ತೆ. ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ. ಬಟ್ ನಾವು ಹೆಂಗೆ ಉಜ್ಜಾಡಿದ್ರು 7,000-8,000 ಬ್ರೇಕ್ ಪ್ಯಾಡ್ಸ್ ಇದು. ಬಟ್ ನಾವು ಇದು ಈ ಗಾಡಿನೆಲ್ಲ 5,000 ಒಂದೊಂದ್ಸಲಿ ಸರ್ವಿಸ್ ಮಾಡಿಸ್ತೀವಿ. ಆಮೇಲೆ ಇನ್ನೊಂದು ಓಲಾದೆಲ್ಲ ಗೊತ್ತಿಲ್ಲ ನನಗೆ. ಓಲಾದೆಲ್ಲ ನಮ್ಮ ಹುಡುಗ ಇನ್ನೊಬ್ಬ ಇದ್ದಾನೆ ಹೇಮಂತ್ ಅಂತ. ಸೊ ಅವನನ್ನು ಕೇಳಬೇಕು. ಅವನ ಹತ್ರ S1 Pro ಇದೆ. S1 Proನಾ? S1 Proನೇ 3rd ಜನ್ರೇಷನಲ್ಲಿ. ಇಲ್ಲೆಲ್ಲ ಸ್ವಲ್ಪ ಚೇಂಜ್ ಇದೆ. ಹೌದೌದು. ಇಲ್ಲಿ ಏನು ನೋಡ್ತಿದ್ದೀರಿ ಡಿಸೈನು, ಇಲ್ಲಿಗೆಲ್ಲ ಒಂಥರ ಡೈಮಂಡ್ ಕಟ್ಟಿಂಗ್ಸ್ ಥರ ಎಲ್ಲ ಕೊಟ್ಟಿದ್ದಾರೆ, ಒಂಥರ ಅಲ್ಯೂಮಿನಿಯಂ ಪಾಟಲ್ಲಿ ಇಲ್ಲಿ. ಆಮೇಲೆ ಸ್ವಿಚಸ್ ಎಲ್ಲ ಸ್ವಲ್ಪ ಚೇಂಜಸ್ ಇದೆ. ಆಮೇಲೆ ಇನ್ನು ಫೀಚರ್ಸಲ್ಲಿ ಸ್ವಲ್ಪ ಆ್ಯಡ್ ಆನ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ನಮ್ಮ ಅಣ್ಣನೇ ಒಬ್ಬರು ತೊಗೊಂಡಿದ್ದಾರೆ. ಸೊ ಆ ಗಾಡಿನೂ ಕೂಡ ನಾನು ಕಂಪ್ಯಾರಿಟಿವ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಈ ಕಡೆ ಒಂದೊಂದು ಕಾರು ಬೈಕ್ ತೊಗೊಬೇಕಾದ್ರೆ ಟ್ಯಾಕ್ಸ್ಗಳು ಕೊಡ್ತೀವಿ. ಏನು ರೋಡ್ಗಳು ಮಾಡೋರೆ. ಇವಾಗೇನೋ GST ಅಂತ ಬೇರೆ ಅಲ್ಲಾಡಿಸ್ತವ್ರೆ. ಏನು ಯಾರು ಲೈಫ್ ಲೀಡ್ ಮಾಡೋದೇ ಬೇಡವಾ, ಬರೀ ಟ್ಯಾಕ್ಸ್ಗಳು ಕಟ್ಕೊಂಡೇ ಇರೋದು ಅಂತ. ಅವಾಗಲೇ ಕೊಡೋ ದುಡ್ಡಿಗಾದ್ರೂ ನ್ಯಾಯವಾಗಿ ರೋಡ್ಗಳಾದರೂ ಹಾಕ್ತಾರಾ? ಇಲ್ಲ ನೋಡಿ, ಗಿಡಗಳೆಲ್ಲ ರೋಡಿಗೆ ಬಂದ್ಬಿಟ್ಟವು ಇಲ್ಲಿ.
ಅಲ್ಲೊಂದು ಕಡೆ ರೋಡ್ ಪ್ಯಾಚ್ ಮಾಡೋರೆ, ರೋಡ್ ಎದ್ಬಿಟ್ಟೈತೆ, ಅದು ಪ್ಯಾಚ್ ಮಾಡಿರೋದು ಎದ್ಬಿಟ್ಟೈತೆ ಮೇಲೆ, ಹಂಗೆ ಹಾಕೋರು ರೋಡಲ್ಲಿ. ಯಾಕೋ ವಸ್ಟ್ ಆಗ್ತಿದೆ ಗುರು, ಸೀರಿಯಸ್ ಆಗಿ ಗೌರ್ಮೆಂಟು ಹೆವಿ ವಸ್ಟ್ನೆಲ್ಲ ಚೂಸ್ ಮಾಡ್ಕೊಂಡಿರೋದು ಯಾರು? ನಾವು ನಮ್ಮಲ್ಲೇ ನಾವು ಮೊದಲು ಸರಿ ಮಾಡ್ಕೋಬೇಕು. ಯಾವ ಗೌರ್ಮೆಂಟ್ ಬಂದರೆ ಏನು ಗುರು, ಒಟ್ನಲ್ಲಿ ನಮ್ಗೆ ಕರೆಕ್ಟಾಗಿ ಫೆಸಿಲಿಟೀಸ್ ಕೊಟ್ಟರೆ ಸಾಕು. ಕೊಡೋ ರೋಡ್ ಟ್ಯಾಕ್ಸಿ ಕರೆಕ್ಟಾಗಿ ರೋಡ್ ಇಲ್ಲ ಅಂದರೆ ಏನು ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ. ಬರೀ ಟೆಂಡರ್ಗಳು ಕೂಕೊಂತಾರೆ, ರೋಡ್ ಕರೆಕ್ಟಾಗಿ ಮಾಡಲ್ಲ, ಏನಿಲ್ಲ. ಇವರು ರೋಡ್ ಇನ್ಸ್ಪೆಕ್ಷನ್ಸ್ಗಳು ಮಾಡಲ್ಲ ಯಾರೂ. ಸೊ ಓಕೆ, ಟಾಪಿಕ್ ಎಲ್ಲೆಲ್ಲೋ ಡೈವರ್ಟ್ ಆಗೋಯ್ತು. ಐ ಆಮ್ ಸಾರಿ ಫಾರ್ ದ್ಯಾಟ್. ಸೊ ಇವಾಗ ಏನು ಗಾಡಿ ಬಗ್ಗೆ ಬರೋಣ. ಅದೇ ಗಾಡಿ ಇವಾಗ ಇಶ್ಯೂಸ್ ಏನೇನಿದೆ ನನಗೆ ಮರ್ತೋಯ್ತು. ಫ್ರಂಟ್ ವಾವಲಿಂಗ್ ಇದೆ ಕರೆಕ್ಟು, ಅಯ್ಯೋ ಭಯಂಕರ ವಾವಲಿಂಗ್ ಇದೆ ಇದು. ಸೊ ಇನ್ನು ಅದನ್ನು ತೋರಿಸ್ಬೇಕು. ರೇರ್ ಸಸ್ಪೆನ್ಷನ್ನು, ಆಮೇಲೆ ಬ್ರೇಕ್ ಪ್ಯಾಡ್ ಚೆಕ್ ಮಾಡಿಸ್ಬೇಕು. ಅವ್ರು ಚೆಕ್ ಮಾಡಿ ಅಂತ ಹೇಳಿದ್ರೆ ಚೆಕ್ ಮಾಡಲ್ಲ, ಚೇಂಜೇ ಮಾಡಬೇಕು ಅಂತಾರೆ ಅವರು. ಎಲ್ಲ ರಿಪ್ಲೇಸ್, ನೋ ಚೆಕ್ ಆ್ಯಂಡ್ ರಿಪೇರ್ ಆ್ಯಂಡ್ ಫಿಕ್ಸ್ ಇಟ್, ಎಲ್ಲ ರಿಪ್ಲೇಸ್. ಹಾಂ ನೋಡ್ರಪ್ಪ, ಇದೆ ಈ ಥರ ಸರ್ವಿಸ್ ಸೆಂಟರು. A few moments later. ಏನು ಕೆಲಸ ಮಾಡ್ತಾ ಗುರು, ನಾನು ಗೊತ್ತೇ ಆಗಿಲ್ಲ ನೋಡಿ, ನನಗೆ ರೆಕಾರ್ಡೇ ಮಾಡ್ಕೊಂಡಿಲ್ಲ ನಾನು ಅವ್ರ ಹತ್ರ ಮಾತಾಡಿದ್ದು. ಯಾವುದೋ ಕಾಲ್ ಬಂತು, ಯಾವುದೋ ಇಂಟರ್ವ್ಯೂದು ಅಂದ್ಬಿಟ್ಟು ಕೈ ಹೋಗಿದೆ ಗೊತ್ತಾಗಿಲ್ಲ ಗುರು ನನಗೆ. ಕ್ಯಾಮ್ರಾ ಆಫ್ ಮಾಡ್ಬೇಕಾರೆ ನೋಡ್ತೀನಿ, ಆಗೊಂದು ಯಾವುದೋ ರೆಕಾರ್ಡೇ ಆಗಿಲ್ಲ. ಏಯ್ ಎಲ್ಲಪ್ಪ ಹೋಗ್ತಿದ್ಯೋ? ಗುಣಾಬ್ರೋ ಬಂದರು, ಹೋಗೋಣ. ಶಿಟ್, ಏನು ಕೆಲಸ ಮಾಡ್ದೆ ನಾನು. ಏನು ಗೊತ್ತಾ ಸೀನು, ಗಾಡಿ ಬಿಟ್ಟೆ, ಅವನ್ನೆಲ್ಲ ಬರ್ಕೋತಿದ್ದ, ರೆಕಾರ್ಡೇ ಮಾಡ್ಕೊಂಡಿಲ್ಲ. ಯಾವುದೋ ಕಾಲ್ ಬಂತು ಅಂದ್ಬಿಟ್ಟು ಕ್ಯಾಮ್ರಾ ಕೈ ಹಿಂಗೆ ಹೋಗ್ಬಿಟ್ಟು ಕ್ಯಾಮ್ರಾ ಮೇಲೆ ಹಿಂಗೆ ಕೂತ್ಬಿಟ್ಟಿದೆ. ಒಳ್ಳೆ ಕಂಟೆಂಟ್ ಮಿಸ್ ಆಗೋಯ್ತು. ಮತ್ತೇನು ಮಾಡಲಿ, ಟೈರ್ ಚೇಂಜ್ ಮಾಡಿಸ್ಬೇಕು. ಇವನ ಹತ್ರ ಮಿಷಿನ್ ಇಲ್ವಂತೆ, ಆಚೆನೂ ಮಾಡ್ಸಂಗಿಲ್ಲ, ಮತ್ತೆ ಇಲ್ಲಿಗೆ ಬರಬೇಕು. ವಾಟರ್ ತರ ಬಿಟ್ಟು ಸಿಮೆಂಟ್ದು ವಾಟರ್ ಬಿಟ್ಟು ಪೆಟ್ರೋಲ್ ಎಲ್ಲ ಬಿಟ್ಟು. ಹಬ್ಬಾ ಬ್ರೋ, ನಾನು ಸ್ಪೆಕ್ಸ್ ತೊಗೊಬೇಕು ಬ್ರೋ, ಕಾಣಿಸ್ತಾ ಇಲ್ಲ ಕ್ಲಾಸಲ್ಲಿ. ಆ ಸ್ಲೈಡರ್ಸ್ ಎಲ್ಲ ಹಾಕ್ತಾರಲ್ಲ, ಮಗನ್ ಕುತ್ಕೊಳ್ಳೋದೇ ಹಿಂದೆ, ಕಾಣಿಸೋದೇ ಇಲ್ಲ. 6.5 hours later. ಸೊ ನೋಡಿ, ಇದೇ ನಮ್ಮ ಹೊಸ ಸೇಫ್ ಹೌಸ್. ಇವಾಗ ಆ್ಯಕ್ಚುಲಿ ಬನ್ಬಿಸೋರ್ ಗಾಡಿ ಎಲ್ಲನೂ ನಾವಿಲ್ಲೇ ಏನು ರೆಡಿ ಮಾಡಿದ್ದು. ಕಾಲ್ ಬಂದಿದೆ ಏತರಿಂದ, ಹೋಗ್ತಾಯಿದ್ದೀನಿ. ಬಿಲ್ ಏನೋ 1800 ಅಪ್ರಾಕ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಗಾಡಿ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಡೀಪಾಗಿ ಏನು ಕ್ಲೀನ್ ಮಾಡಿಲ್ಲ. ಇಲ್ಲೆಲ್ಲ ಉಜ್ಜ ಎಲ್ಲ ಬಿಡಿಯೋರು, ನಾವು ಉಜ್ಕೋಬೇಕು ಮನೆಗೆ ಹೋಗಿ. ಸುಮ್ಮನೆ ಮೇಲ್ಗಡೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಮಾತಾಡೋದೆಲ್ಲ ಸೆಕೆಂಡ್ರಿ. ಗಾಡಿ ನೀಟಾಗಿ ರೆಡಿ ಮಾಡಿ ವಾಪಸ್ ಕೊಟ್ಟರೆ ಚೆನ್ನಾಗಿರುತ್ತೆ, ಅಂದರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಸೊ ಬೆಲ್ಟ್ ಒಂದು ಚೇಂಜ್ ಮಾಡಿದ್ದಾರೆ ಹೊಸದು, ಆಮೇಲೆ ಲಾಕ್ ಸಿಸ್ಟಮ್ ಒಂದು ಹೊಸದು ವಾರಂಟಿಯಲ್ಲೆಲ್ಲ ಚೇಂಜ್ ಮಾಡಿದ್ದಾರೆ ಅಂತಂದರು. ಆಲ್ ಗುಡ್. ಓಕೆ, ಸೊ ಟಯರ್ಸ್ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಯಾವಾಗ ಪ್ಲ್ಯಾನ್ ಮಾಡೋದು ಗೊತ್ತಿಲ್ಲ, ನೋಡಬೇಕು. ಬ್ಯಾಟ್ರಿ ಹೆಲ್ತ್ ಎಲ್ಲ ಕರೆಕ್ಟಾಗಿದೆ. ಹೋಣ ಪೊಲೀಸ್ ಹೋಗೋಕ್ಕಾಗಲ್ಲ. ಎದುರುಗಡೆ ಪೊಲೀಸವ್ರು ಇದ್ದಾರೆ, ನಮ್ಗಲ್ಲಿ ಯೂಟರ್ನು ಇಲ್ಲ. ಪಾಪ ಅವ್ರು ಎದುರುಗಡೆ ಕಾರವರು ಕೂಡ ಸಿಕ್ಕಾಪಟ್ಟೆ ಹಿಂಸೆ ಪಡ್ತಾ ಇದ್ದಾರೆ. ಅವರು ಅಲ್ಲೆಲ್ಲೋ ರೈಟಿಗೆ ಹೋಗ್ಬೇಕಿತ್ತು ಹಿಂದೆನೇ, ಆ್ಯನ್ ಇಲ್ದೇ ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಹೀಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಪೊಲೀಸವರು ಕೂಡ ಸುಮ್ಮನೆ ಇದ್ಬಿಟ್ಟು ಫೈನ್ ಹಾಕ್ತಾರೆ, ಒನ್ ವೇ ಇದು, ನೀವು ಬರೋಂಗಿಲ್ಲ ಅಂತೆಲ್ಲ ಹೇಳಿ. ಸೊ ಅದಾದಮೇಲೆ ನನ್ನ ಕ್ಯಾಮ್ರಾ ಆಫ್ ಆಗೋಯ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋಲ್ಲಿ ಸಿಗ್ತೀನಿ, ಒಂದು ಹೊಸ ಕಂಟೆಂಟ್ ಜೊತೆ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.